ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ ಆಗದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನು ನಮ್ಮ ಮಿಂಚುನ ತೋರಿಸಿ ತುಂಬ ದಿನವೇ ಆಗಿತ್ತಲ್ವ, ಸೊ ಅದಕ್ಕೆ ಅವನ್ನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಅವನಿಗೆ ಕಲ್ಲು ಪುಡಿ ತಂದಾಕಿರೋದು ಏನೋ ತುಂಬ ಇಷ್ಟ ಆಗಿಬಿಟ್ಟಿದೆ. ಅದರಲ್ಲೇ ಜಾಸ್ತಿ ಆಟ ಆಡಿಕೊಂಡು ಬಿದ್ದು ಒದ್ದಾಡ್ತಾನೆ. ಕಾಲು ನೋವಿದ್ರೂ ನೋಡಿ ಹಂಗೆ ಕೆರ್ಕೊಂಡು ಬಿದ್ದು ಒದ್ದಾಡಿಕೊಂಡು ಅದನ್ನು ಕೆರ್ಕೊಂಡು ಅದರಲ್ಲಿ ಆಟ ಆಡೋದೇ ಅವ್ನಿಗೊಂದು ಖುಷಿ ಆಗಿಬಿಟ್ಟಿದೆ. ಏನೋ ಅವ್ನ ಖುಷಿ. ಇನ್ನೊಂದು ಎಷ್ಟು ದಿನ 2-3 ದಿನ ಆಟ ಆಡ್ಕೊತಾನೆ, ಆಮೇಲೆ ಇಲ್ಲೆಲ್ಲ ಗೋಡೆಗಳು ಕಟ್ಕೊಳ್ತಾರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಸರಿ, ಮನೆ ಕೆಳಗಡೆ ದುಂಡು ಮಲ್ಲಿಗೆ ಹೂವು ಬಿಟ್ಟಿತ್ತು, ಅದನ್ನು ಕಿತ್ಕೊಬಂದು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಪತ್ರೆ ಹಾಕಿ ಸ್ವಲ್ಪನೇ ಸಿಕ್ಕಿದ್ದು. ಸೊ ಅದಕ್ಕೋಸ್ಕರ ನಾಳೆಗೆ ಮುಡ್ಕೊಳ್ಳೋಣ ಅಂತ. ನನಗೆ ನಾನು ತೊಗೊಂಡು ಮುಡ್ಕೊಂಡ್ರೆ ಇಷ್ಟ ಆಗಲ್ಲ, ನಮ್ಮ ಮನೆಯವ್ರು ತಂದು ಕೊಟ್ಟರೆ ಇಷ್ಟ. ಬಟ್ ಅವ್ರಿಗೆಲ್ಲ ಅಷ್ಟೊಂದು ಒಳ್ಳೆ ಬುದ್ಧಿ ಇಲ್ಲ. ಹೂನೆಲ್ಲ ತಂದು ಕೊಡೋಣ ನನ್ನ ಹೆಂಡ್ತಿಗೆ ಮುಡ್ಸೋಣ ತಲೆಗೆ ಅಂದರೆ ಅಷ್ಟು ಬ್ಯುಸಿ ಆಗಿರ್ತಾರೆ. ಸೊ ನಮ್ಮದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ 13th. ಸೊ ಅದಕ್ಕೆ ನಾನು ಸ್ವೀಟ್ ಮಾಡ್ಕೊಂಡಿರೋದು. ಜಾಮೂನ್ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಅದಕ್ಕೆ ಮಾಡಿದ್ದೀನಿ. ಅವರು ಇವತ್ತಿಲ್ಲ, ಸ್ಯಾಟರ್ಡೆ ನೈಟ್ ಫ್ರೆಂಡ್ ಮದುವೆ ಅಂತ ಹೋಗಿದ್ದಾರೆ ಫ್ರೆಂಡ್ಸ್ ಜೊತೆ. ಸೊ ರೆಡಿ ಮಾಡಿ ಇಟ್ಟಿದ್ದೀನಿ, ಮಲ್ಕೊಳ್ಳುವ. ಬೆಳಗ್ಗೆ ಎದ್ದು ಎಲ್ಲ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಓಕೆ, ಬೆಳಗ್ಗೆ ಆಗಿದ ತಕ್ಷಣ ನಮ್ಮ ಬುಚ್ಚಿಮ ಬಂದು ನನ್ನ ಜೊತೆ ಮಲ್ಕೊಂಡಿದ್ದ. ಬಂದು ಅವನೇ ನನ್ನನ್ನು ಎಬ್ಬರಿಸ್ದ. ಅಂದರೆ ನಾನೇನು ಎದ್ದಿರಲಿಲ್ಲ, ಅಂದರೆ ಮನೆ ಕಟ್ಟೋದು ಗೋಡೆ ಕಟ್ಟೋದಕ್ಕೆ ಬಂದಿದ್ದಾರೆ ಅಲ್ವಾ, ಗೋಡೆ ಹೊಡೆಯೋದಕ್ಕೆ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ 6 ಗಂಟೆಗೇ ಬಂದಿದ್ದಾರೆ. ಸೊ ಹಂಗಾಗಿ ಎಚ್ಚರ ಆಯಿತು ನನಗೆ. ಸೊ ಅವನ ಹತ್ರ ಒಂದು ಅರ್ಧ ಗಂಟೆ ಹಿಂಗೆ ಆಟ ಆಡಿಕೊಂಡು ಮಾತಾಡಿಕೊಂಡು ಇದ್ದೆ. ಅವನಿಗೆ ಸ್ವಲ್ಪ ಸ್ಕಿನ್ ಇದಾಗ್ಬಿಟ್ಟಿದೆ, ಅಂದರೆ ಅದು ಇವಾಗ ಎಳೆ ಮರಿ ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಓಕೆನಾ. ಆ್ಯಂಡ್ ಗುಡ್ ನ್ಯೂಸ್ ಏನಂದರೆ March 8 ವುಮೆನ್ಸ್ ಡೇ ದಿನವೇ ನನ್ನ ಮದುವೆ ಆಗಿರೋ ದಿನ. ಸೊ ನನಗೆ ಇದು ತುಂಬಾ ಖುಷಿ ಇದೆ. ಮದುವೆ ದಿನಕ್ಕೆ ಇದೇನೆ ನನಗೆ ಗಿಫ್ಟು. ನಾನೇ ತೊಗೊಂಬಂದಿದ್ದು, ಬೇಕು ಅಂತ ಇದ್ದೆ. ಸೊ ನಾನೇ ಬೇಕಂತ ತೊಗೊಂಬಂದೆ. ದುಡ್ಡು ಅವ್ರದ್ದೇ ಅಲ್ವಾ, ಸೊ ಹಾಗಾಗಿ ಗಿಫ್ಟ್ ಇದೇನೆ. ನನಗೆ ನಾಯಿ ಬೆಕ್ಕುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಇಷ್ಟ. ಬೆಳಗ್ಗೆ ಎದ್ದಿದ ತಕ್ಷಣ ಕೆಲವರು ಬೆಕ್ಕನ್ನ ನೋಡಬಾರ್ದು, ಅನಿಷ್ಟ, ಅದು ಇದು ಅಂತ ಹೇಳ್ತಾರೆ. ನಾನು ಚಿಕ್ಕವಳಿದ್ದಾಗಿಂದನೂ ಬೆಕ್ಕಿನ ಜೊತೆನೇ, ಬೆಕ್ಕು ನಾಯಿಗಳ ಜೊತೆನೇ ಜಾಸ್ತಿ ಬೆಳೆದಿರೋದು. ನನಗೆ ಫ್ರೆಂಡ್ಸ್ಗಳು ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಿ ಮತ್ತು ಬೆಕ್ಕುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅನ್ನೋದೇ ಹೆಚ್ಚು. ಹಂಗಾಗಿ ನಾನು ಜಾಸ್ತಿ ಪ್ರಾಣಿ ಪಕ್ಷಿಗಳ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ಇವನು ತುಂಬ ಸೈಲೆಂಟು, ಪರ್ಷಿಯನ್ ಕ್ಯಾಟು. ಏನು ಖುಷಿ ವಿಷಯ ಅಂದರೆ ಬಾತ್ರೂಮ್ಗೆ ಹೋಗ್ತಾನೆ ಅವನು ಗಲೀಜೆಲ್ಲ ಮಾಡೋದಕ್ಕೆ. ಇನ್ನು ಸಣ್ಣ ಮರಿ, 35 ಡೇಸ್ ಆಗಿದೆ ಅಷ್ಟೇ ಅದು ಹುಟ್ಟಿ. ಸೊ ಮೇಂಟೆನೆನ್ಸು ತುಂಬ ಇದೆ, ಬಟ್ ತುಂಬ ಸೈಲೆಂಟಾಗಿರ್ತಾನೆ. ಮನೆಯಲ್ಲಿ ಇದೆಯೋ ಇಲ್ವೋ ಅನ್ನೋ ಥರ ಇರುತ್ತೆ ಅದು. ಇನ್ನು ನಮ್ಮ ಅತ್ತೆಗೆ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಕ್ಯಾಟ್ ಎಲ್ಲ ಅಂದರೆ. ಸೊ ಅದಕ್ಕೆ ಅವ್ರಿಗೆ ಹೇಳಕ್ಕೆ ಹೋಗಿಲ್ಲ, ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ಇಟ್ಕೊಂಡಿದ್ದೀನಿ. ಸೊ ಇನ್ನು ಇವತ್ತು ಮದುವೆ ಆಗಿರೋ ದಿನ ಅಂದ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೇಜಾರೇ. ಏನಕ್ಕಂದರೆ ನಮ್ಮ ಮನೆಯವರೆಲ್ಲ ಅಂದರೆ ಇನ್ನು ಫ್ರೆಂಡ್ಸ್ ಮದುವೆ ಅಂತ ಹೋಗಿದ್ದಾರೆ, ಹೋಗಬೇಡಿ ಅಂದರೂ ಬೇಜಾರು ಮಾಡ್ಕೊತಾರೆ, ಹೋಗಿ ಅಂದರೆ ನನಗೆ ಬೇಜಾರಾಗುತ್ತೆ. ಗಂಡ ಹೆಂಡ್ತಿ ಅಂದರೆ ಹಿಂಗೆ ಅಲ್ವಾ, ಒಬ್ಬರು ತಗ್ಗಿ ಬಗ್ಗಿ ನಡೆದ್ರೇ ಜೀವನ ಆಗೋದು. ಸೊ ಸರಿ, ಇನ್ನೇನು ಮಾಡೋದು ಇಲ್ವಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನನ್ನ ಮಗಳನ್ನೇ ಕರ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಆಯಿತು ಅಂದ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ನನ್ನ ಫೇಸ್ಗೆ ಅದು ಒಂದೇ ಕ್ರೀಮ್ ಹಚ್ಚೋದು. ಎಲ್ಲ ಲೈವಲ್ಲಿ ಕೇಳ್ತಾರೆ ಏನು ಸ್ಕಿನ್ ಕೇರು ಅದು ಇದು ಅಂತ. ಎಂಥದ್ದು ಮಾಡಲ್ಲ ನಾನು, ಯಾವ ಸ್ಕಿನ್ ಕೇರು ಇಲ್ಲ, ಡಬ್ಬ ಮಸಿನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಇಷ್ಟೇ ಒಂದು ಕ್ರೀಮ್ ಹಚ್ಕೊಂಡು ಕಪ್ಪುದೊಂದು ಬಿಂದಿ ಹಿಡ್ಕೊತೀನಿ ಅಷ್ಟೇ. ಡಸ್ಟೆಲ್ಲ ತುಂಬ ಆಗಿರೋದ್ರಿಂದ ಏರ್ ಫಾಲ್ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಡಸ್ಟಿಗೆ ಅನಿಸುತ್ತೆ, ಗೊತ್ತಿಲ್ಲ. ಕೈ ಎಲ್ಲ ಒಂಥರ ಜಾಸ್ತಿ ಒಣಗ್ತಾ ಇದೆ, ಅಂದರೆ ನೀರೆಲ್ಲ ಸರಿಯಾಗಿ ಕುಡಿತಾ ಇಲ್ಲ ಅದಕ್ಕೆ. ಸೊ ಸಿಂಪಲ್ಲಾಗಿ ಕುಂಕುಮ ಇಟ್ಕೊಂಡೆ. ಇನ್ನು ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ಕುಂಕುಮ ಇಟ್ಕೊಬೇಕಲ್ವ. ಆದರೂ ಹೆಣ್ಮಕ್ಳಿಗೆ ಏನೇ ಆದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಹಣೆಗೆ ಕುಂಕುಮ ಇಟ್ಕೊಂಡ್ರೆ ಆ ಲಕ್ಷಣವೇ ಬೇರೆ. ಅದು ಬೇಕಂದರೆ ನೋಡಿ, ಇವಾಗ ನನ್ನ ಫೇಸ್ ಹೆಂಗಿದೆ ನೋಡಿ. ದೇವಸ್ಥಾನದಲ್ಲಿ ಹೋಗಿ ಕುಂಕುಮ ಇಟ್ಕೊತೀನಿ, ಅವಾಗ ಯಾವ ಥರ ಇರುತ್ತೆ ನೋಡಿ. ಸರಿ, ತಲೆ ಬಾಚ್ಕೊಳ್ಳೋಣ ಅಂತ ನಾನು ಡೋರ್ ಓಪನ್ನೇ ಮಾಡಿಲ್ಲ, ಒಳಗಡೆನೇ ಇದ್ದೆ. ಯಾಕಂದರೆ ಡೋರ್ ಹತ್ರನೇ ಮೇಲ್ಗಡೆ RCC ಮೇಲೆ ಗೋಡೆ ಹೊಡಿತಾ ಇದ್ದಿದ್ದು, ಅದು ಕಂಬಿನ ಕಟ್ಕೊಬೇಕು ಅಂದ್ಬಿಟ್ಟು. ಸೊ ಕೂದಲು ಒಣಗಿಸ್ಕೊಳಕ್ಕೆ ಆಗಲಿಲ್ಲ, ಹಂಗೆ ಬಾಚ್ಕೊಂಡೆ.
ಪೂರ ತೇವ ಇದ್ದಾಗ ಕೂದಲನ್ನ ಬಾಚಬಾರ್ದು, ಜಾಸ್ತಿ ಕೂದಲು ಉದುರುತ್ತೆ. ನನಗಿವಾಗ ಟೈಮ್ ಇಲ್ಲದ ಕಾರಣ ಹಂಗಾಗಿ ಹಿಂಗೆ ಮಾಡ್ತಾಯಿದ್ದೆ. ಆವಾಗಲೇ 9:30 ಆಗೋಗಿತ್ತು. ನನಗೆ ಭಯ ಆಗಿಬಿಟ್ಟಿತ್ತು ದೇವಸ್ಥಾನ ಎಲ್ಲಿ ಕ್ಲೋಸ್ ಆಗುತ್ತೋ ಅಂದ್ಬಿಟ್ಟು. ನನ್ನ ಮಗಳನ್ನ 9 ಗಂಟೆಗೆ ಎಬ್ಬರಿಸ್ದೆ. ಅವಳಿಗಂತೂ ಎಬ್ಬರಿಸಿ ಸಾಕಾಗೋಯ್ತು, ಎದ್ದೊಳೋದೇ ಇಲ್ಲ ಅಂತಾಳೆ. ಸರಿ ಫೈನಲಾಗಿ ಕಾಜಲ್ ಒಂದು ಚೂರು ಕಣ್ಣಿಗೆ ಹಚ್ಕೊಳ್ಳೋಣ ಅಂದ್ಬಿಟ್ಟು, ಇನ್ನು ಇದು ಇಯರಿಂಗ್ಸ್ ಬಂದು ನನ್ನ ಮಗಳದು. ಸೊ ನೋಡೋಣ, ಟ್ರೈ ಮಾಡೋಣ. ಮಗಳದು ಅಂದರೆ ಅವಳೇನು ಹಾಕ್ಕೊಳ್ಳಲ್ಲ ಜಾಸ್ತಿ, ನಾನೇ ಹಾಕ್ಕೊಬೇಕು. ನಾನೂ ಜಾಸ್ತಿ ಹಾಕ್ಕೊಳ್ಳಲ್ಲ, ನನಗೆ ಕಿವಿ ಗಾಯ ಆಗುತ್ತೆ. ಸೊ ಈ ಡ್ರೆಸ್ಸಿಗೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡೆ. ನೀವೇ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸಿಂಪಲಾಗಿ ಸ್ಯಾರಿ ಉಡ್ಕೊಬೇಕಂತ ತುಂಬ ಆಸೆ ಇತ್ತು ನನಗೆ. ಯಾವಾಗಲೂ ಹೀಗೆ ಆಗುತ್ತೆ, ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಯುಗಾದಿ ಹಬ್ಬ ಒಟ್ಟಿಗೆ ಬರುತ್ತೆ. ಸೊ ಬಟ್ಟೆ ತೊಗೊಳ್ಳೋದು ಆವಾಗಿಂದನೂ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ಟೈಮು ತೊಗೊಳಕ್ಕೆ ಆಗಲ್ಲ, ಒಂದೊಂದು ಟೈಮು ಯುಗಾದಿ ಹಬ್ಬದ ಅಡ್ಜಸ್ಟ್ ಮಾಡ್ಕೊತೀನಿ. ಯುಗಾದಿ ಹಬ್ಬ ಟೈಮ್ ಬರೋದ್ರಿಂದ ಆ್ಯನಿವರ್ಸರಿ ಇದೊಂದು ಮಿಸ್ಟೇಕ್ ಆಗುತ್ತೆ. ನಾನು ಇದು ಡ್ರೆಸ್ ಒಂದು ತೊಗೊಂಡೆ ಅಷ್ಟೇ ಸಿಂಪಲ್ಲಾಗಿ. ನನಗೆ ಸ್ಯಾರಿ ಹಾಕ್ಕೊಬೇಕಂದ್ರೇ ಇಷ್ಟ, ಬಟ್ ಸಡನ್ನಾಗಿ ತೊಗೊಂಡಿದ್ದು. ಇನ್ನು ಸ್ಯಾರಿ ತೊಗೊಂಡ್ರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ನನ್ನ ಮಗಳು ಸೆಲೆಕ್ಟ್ ಮಾಡಿದ್ಲು, ತೊಗೊಂಡೆ. ಇನ್ನು ಇವರು ಮದುವೆಗೆ ಹೋಗಿದ್ದಾರೆ, ಅವ್ರು ಅದೂ ಇಲ್ಲ. ಅದೇ ನೋಡೋಣ, ನೆಕ್ಸ್ಟ್ ವೀಕು ನಮ್ಮ ಅತ್ತೆನ ಕರ್ಕೊಂಡು ಹೋಗಿ ಬರಬೇಕು ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಬಟ್ಟೆ ತೊಗೊಳೋದಕ್ಕೆ. ಸರಿ ದೇವಸ್ಥಾನಕ್ಕೆ ರೆಡಿ ಆದ್ವಿ. ಇದು ನನ್ನ ಫೈನಲ್ ಲುಕ್. ವೇಲ್ ಈ ಡ್ರೆಸ್ಸಿಗೆ ಬಂದಿಲ್ಲ, ನಾನು ಬೇರೆ ವೇಲ್ ಹಾಕ್ಕೊಂಡಿದ್ದೀನಿ. ನನಗೆ ಈ ಥರ ವೇಲ್ ಹಾಕ್ಕೊಳ್ಳೋದಂದರೆ ತುಂಬಾ ಇಷ್ಟ. ಸೊ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡೆ. ಅದು ಡ್ರೆಸ್ಸು ಸ್ವಲ್ಪ ಡೀಪ್ ಜಾಸ್ತಿ ಇದೆ, ಹಂಗಾಗಿ ಮೇಲ್ಗಡೆ ಪಿನ್ ಹಾಕಿದ್ದೆ. ಆ ಪಿನ್ ಕಾಣಿಸ್ಬಾರ್ದು ಅನ್ನೋ ಇದಕ್ಕೆ ವೇಲ್ನ ಆ ರೀತಿ ಹಾಕ್ಕೊಂಡೆ. ಏನೋ ಒಂದು ಮಾಡಬೇಕಲ್ವ, ಸಡನ್ನಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ಸೋಕ್ಕಾಗಲ್ಲ. ದೇವಸ್ಥಾನ ಬಂತು. ಇನ್ನು ಇದು ನಮ್ಮ ಮನೆ ಹತ್ರ ಯಾವುದು ದೇವಸ್ಥಾನ ಇಲ್ಲ, ಇರೋದು ಇದೊಂದೇ ದೇವಸ್ಥಾನ, ಶ್ರೀಕೃಷ್ಣ ಸಮೇತ ವೇಣುಗೋಪಾಲ ಸ್ವಾಮಿ ಟೆಂಪಲು. ದೇವ್ರ ದರ್ಶನ ಚೆನ್ನಾಗೇ ಆಯಿತು. ಸದ್ಯ ಬಾಗಿಲು ಹಾಕಿರಲಿಲ್ಲ, ಭಾನುವಾರ ಅಲ್ವಾ ಬರ್ತಾರೆ ಜನ ಅಂದ್ಬಿಟ್ಟು 10:30 ಆದ್ರೂ ಓಪನ್ನಾಗೇ ಇತ್ತು. ಸರಿ ಪ್ರಸಾದ ಕಲ್ ಸಕ್ಕರೆ ಅಂತ ಕೊಟ್ಟರು, ತಿನ್ಕೊಂಡ್ವಿ. ದೇವಸ್ಥಾನದಲ್ಲಿ ಯಾರೂ ಇದ್ದಿಲ್ಲ, ನಾನು ನನ್ನ ಮಗಳು ಇಬ್ಬರೇ. ಸರಿ ಒಂದು 10-15 ನಿಮಿಷ ಆರಾಮಾಗಿ ಕುತ್ಕೊಂಡು ಮನಸ್ಸಲ್ಲಿ ಏನೇನು ಕೋರಿಕೆ ಇದೆ ಅದನ್ನೆಲ್ಲ ಅಪ್ಲಿಕೇಶನ್ ಹಾಕಿ ದೇವ್ರಿಗೆ. ನನ್ನ ಅಪ್ಲಿಕೇಶನ್ನು ಜಾಸ್ತಿ ಏನೂ ಇರಲ್ಲ. ನಾವು ಗಂಡ ಹೆಂಡ್ತಿ ಯಾವಾಗಲೂ ಚೆನ್ನಾಗಿರಬೇಕು ಅಷ್ಟೇ. ಎಷ್ಟೇ ಜಗಳ ಮನಸ್ತಾಪ ಏನೇ ಬಂದರೂ ಇಬ್ಬರು ಅದನ್ನು ಸರಿದೂಗಿಸ್ಕೊಂಡು ಚೆನ್ನಾಗಿರಬೇಕು ಅನ್ನೋದೊಂದೇ ನನ್ನ ಆಸೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಇನ್ನು ನನ್ನ ಮಗಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಅವಳಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಅಷ್ಟೇ. ಅದು ಬಿಟ್ಟರೆ ನಾನೇನು ನಮ್ಮ ಮನೆ ಒಳ್ಳೆಯದಕ್ಕೋಸ್ಕರನೇ ಕೇಳ್ಕೊಳ್ತೀನಿ, ಬಟ್ ಬೇರೆ ಇನ್ಯಾವ ಉದ್ದೇಶನೂ ಇರೋಲ್ಲ ನನ್ನ ಹತ್ರ. ಯಾವಾಗಲೂ ಅದೇ ಇರುತ್ತೆ, ಯಾಕಂದರೆ ನಮ್ಮ ಮನೆಯವ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಲ್ವಾ. ಸೊ ಹಾಗಾಗಿ ನನಗೂ ಬೇಡ್ಕೊಳ್ಳಲ್ಲ. ಫಸ್ಟು ನಾನು ಬೇಡ್ಕೊಳ್ಳೋದೆ ನಮ್ಮ ಮನೆಯವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿನ ಕೊಟ್ಟು ಕಾಪಾಡು ತಂದೆ ಅಂತ. ಐ ನೋ 100% ಟ್ರಸ್ಟ್ ಇದೆ ನನಗೆ. ಅವ್ರು ಚೆನ್ನಾಗಿದ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅಲ್ವಾ. ಸೊ ಅದಕ್ಕೆ ಮೇಯ್ನ್ ಪಿಲ್ಲರೇ ಅವರು ಮನೆಗೆ, ನಮ್ಮ ಮನೆಯವರು. ಸೊ ಹಾಗಾಗಿ ಅವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಅಲ್ಲೇ ದೇವಸ್ಥಾನದ ಮುಂದೆನೇ ನವಗ್ರಹಗಳಿತ್ತು. ನವಗ್ರಹಗಳನ್ನ ಸುತ್ತದೆ, ಜಾಸ್ತಿ ಸುತ್ತಕ್ಕೆ ಹೋಗಿಲ್ಲ, 3 ಸುತ್ತದೆ ಅಷ್ಟೇ. ಟೈಮ್ ಆವಾಗಲೇ 10 ಗಂಟೆ 10:30 ಆಗೋಗಿತ್ತು. ಏನು ತಿಂದಿದ್ದಿಲ್ಲ, ಬೆಳಗ್ಗೆಯಿಂದ ಗೋಡೆ ಹೊಡಿತಾ ಇದ್ರು ಅಂದ್ಬಿಟ್ಟು ಅಡುಗೆ ಮನೆಗೂ ಹೋಗಿಲ್ಲ. ಪಾಪ ನಮ್ಮ ಅತ್ತೆ ಕರೆದ್ರು ಫೋನ್ ಮಾಡಿ, ಕೆಳಗಡೆ ಬಂದುಬಿಟ್ಟು ಏನಾದ್ರು ಮಾಡ್ಕೊ ಅಂತ. ನಾನು ಗೋಡೆ ಹೊಡಿತಾ ಇದ್ರು ಅಲ್ವಾ, ಸೊ ಹೋಗಲಿಲ್ಲ. ಗೀಝರ್ ಆನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿನೇ ಆಗಿಬಿಟ್ಟು ಕೆಳಗಡೆ ಹೋದೆ. ತಿಂಡಿನೂ ಏನೂ ಮಾಡಿರಲಿಲ್ಲ. ಸರಿ ನಾ ಹೋಟೆಲ್ಗೆ ಹೋಗಿಬಿಡೋಣ ಇವತ್ತೊಂದು ದಿನ ಅಂದ್ಬಿಟ್ಟು. ಹೋಗಲ್ಲ ನಾನು ಹೋಟೆಲ್ಗೆಲ್ಲ, ಅಷ್ಟು ತಿನ್ನಲ್ಲ. ಸೊ ನನ್ನ ಮಗಳಿಗೂ ಏನಾದರೂ ತಿನ್ನಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ನವಗ್ರಹಗಳಿತ್ತು, ನಾಗರಿಕಲ್ಲಿತ್ತು, ಎಲ್ಲದನ್ನು ಅಲ್ಲೇ ಸುತ್ತಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡಿಕೊಂಡು ಇದ್ವಿ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಇದೊಂದೇ, ಬೇರೆ ಯಾವ ದೇವಸ್ಥಾನವೂ ಇಲ್ಲ. ಇನ್ನೆಲ್ಲ ದೇವಸ್ಥಾನಕ್ಕೂ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಈ ಥರ ಹೋಗಬೇಕಾಗುತ್ತೆ. ಏನೇ ಇದು ಅಂದ್ರೂ ಈ ದೇವಸ್ಥಾನಕ್ಕೆ ಹೋಗಬೇಕಷ್ಟೇ, ಬೇರೆ ಆಪ್ಷನ್ಸ್ ಇಲ್ಲ ನನಗೆ. ನಮ್ಮ ಮನೆಯವ್ರು ಇದ್ದಿದ್ರೆ ಎಲ್ಲೋ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನನಗೆ. ಸೊ ಭಾನುವಾರ ಬಂದರೆ ನನಗೆ ತಲೆನೋವು ಬರುತ್ತೆ. ಯಾವ ಕೆಲಸಗಳಾದರೂ ಅಷ್ಟೇ, ಭಾನುವಾರ ಬಂದರೆ ಅವರು ನನ್ನ ಕೈಗೆ ಭಾನುವಾರ ಮಾತ್ರ ಸಿಗೋದೇ ಇಲ್ಲ. ನಾನು ಏನೇ ಕೇಳ್ಕೊಂಡ್ರು ಏನೇ ಮಾಡಿದ್ರು ಬೇಕಾದ್ರೆ 1 ಅವರ್ 2 ಅವರ್ ಇರ್ತಾರೆ, ಅದ್ರ ಮೇಲೆ ಅವ್ರು ಇರೋದೇ ಇಲ್ಲ. ಅದು ಇನ್ನು ಮದುವೆಗೆ ಬೇರೆ ಹೋಗಿದ್ರು.
ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಟೈಮ್ ಅಂದ್ಕೊಂಡೆ ಅಷ್ಟೇ. ಇನ್ನೇನು ಮಾಡೋದು, ಇನ್ನು ಅದನ್ನೇ ಹಿಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ರೆ ಜೀವನ ಎಲ್ಲ ಅದೇ ಆಗೋಗುತ್ತೆ. ಇರೋದ್ರಲ್ಲೇ ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಜಾಸ್ತಿ ಏನು ತಿಂದಿಲ್ಲ, 1 ಪ್ಲೇಟ್ ಮಸಾಲೆ ದೋಸೆ, 1 ಪ್ಲೇಟು ಇಡ್ಲಿ ವಡೆ ತೊಗೊಂಡ್ವಿ ಅಷ್ಟೇ. ಅಷ್ಟಕ್ಕೆ ಸಾಕಾಗೋಯ್ತು. ಮಸಾಲೆ ದೋಸೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟನೇ. ಒಂದು ಹೋಟೆಲಲ್ಲಿ ತಿನ್ನಬೇಕು ಅಂದರೆ ಇನ್ನೂ ಮಸಾಲೆ ದೋಸೆನೇ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗಳು ನಾನು ಅರ್ಧ ತಿನ್ಕೊಂಡ್ವಿ ಎರಡರಲ್ಲೂ. ಇನ್ನು ಹೋಟೆಲ್ ಆಪೋಸಿಟೇ ಉಡುಪಿ ಹೋಟೆಲ್ಗೆ ಹೋಗಿದ್ದು, ರಿಲಯನ್ಸ್ ಮಾರ್ಕೆಟು. ಇಲ್ಲೇ ನಾನು ತೊಗೊಳ್ಳೋದು ತರಕಾರಿ ಎಲ್ಲ. ಹೊಂಗೆ ಮರ ನೋಡಿ ಎಷ್ಟು ಚೆನ್ನಾಗಿ ಚಿಗುರುಕೊಂಡಿದೆ. ಇವಾಗೆಲ್ಲ ಹೊಂಗೆ ಮರಗಳನ್ನ ನೋಡೋದಕ್ಕೆ ತುಂಬ ಇಷ್ಟ. ಇನ್ನು ಯುಗಾದಿ ಟೈಮ್ ಬಂದರೆ ಅದರಲ್ಲಿ ಹೂವುಗಳು ಬಿಡುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ನಮ್ಮ ಮನೆ ಹತ್ರನೂ ಇದೆ ಹೊಂಗೆ ಮರ, ನಾನು ತೋರಿಸ್ತೀನಿ. ಇನ್ನು ಆಫರ್ ಇರುತ್ತೆ ರಿಲಯನ್ಸಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಚೆನ್ನಾಗಿ ಆಫರ್ಸ್ ಎಲ್ಲ ಇರುತ್ತೆ. ಸೊ ಹೊರಗಡೆ ಎಲ್ಲ ಜಾಸ್ತಿನೇ ಜೋಡಿಸ್ಕೊಂಡಿರ್ತಾರೆ. ಇನ್ನು ಸಂಡೇ ಅಂದರೆ ಪಾರ್ಕಿಂಗ್ ಎಲ್ಲ ಹೆಂಗಿರುತ್ತೆ ನೋಡಿ ಹೋಟೆಲ್ ಮುಂದೆ. ನಾನು ಸಂಡೇ ಟೈಮ್ ಹೋಟೆಲಿಗೆ ಬರೋದೇ ಎಲ್ಲ ಕಮ್ಮಿ. ಇವತ್ತೇ ಬಂದಿದ್ದಷ್ಟೇ. ಅಲ್ಲಿ ಗೋಡೆ ಹೊಡೆದ್ರು ಅಲ್ವಾ, ಒಳಗಡೆ ಎಲ್ಲ ತುಂಬ ಡಸ್ಟಾಗಿ ಹೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಇನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು. ನನ್ನ ಗಾಡಿನ ಇಲ್ಲಿ ನಿಲ್ಲಿಸಿದ್ದೀನಿ ನೋಡಿ, ಇದೆ ನನ್ನ ಗಾಡಿ. ಡಸ್ಟ್ ಹಿಡ್ದು ಹೋಗ್ಬಿಟ್ಟಿದೆ ನನ್ನ ಗಾಡಿ. ಸರಿ ಅಲ್ಲಿಂದ ಬರ್ತಾ ಹಾಗೆ ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಒಂದೇ ಎಳ್ನೀರು ಕುಡಿದಿದ್ದು. ಎಳ್ನೀರು ಕುಡಿಯೋದಕ್ಕೂ ಹೊಟ್ಟೆ ಉರಿಯುತ್ತೆ. 60, ಅಲ್ಲೊಂದು ಕಡೆ 65 ರೂಪಾಯಿ ಹೇಳಿದ್ರು. ಸೊ ಇವ್ರ ಹತ್ರ 60 ರೂಪಾಯಿ ಅಂದ್ಬಿಟ್ಟು ಒಂದೇ ಒಂದು ಎಳ್ನೀರು ಇಬ್ಬರು ಶೇರ್ ಮಾಡಿಕೊಂಡು ಎಳ್ನೀರನ್ನ ಕುಡಿದ್ಬಿಟ್ಟು ಮನೆ ಕಡೆ ಬಂದ್ವಿ. ಇನ್ನು ನನಗೆ ಎಳ್ನೀರಲ್ಲಿ ಗಂಜಿ ತಿನ್ನಬೇಕಂದ್ರೆ ತುಂಬ ಇಷ್ಟ. ನಾನು ಎಳ್ನೀರು ಕುಡಿಯೋದೇ ಗಂಜಿಗೋಸ್ಕರ. ಈ ಥರ ಗಂಜಿ ಇರುತ್ತಲ್ಲ, ತೆಳು ಇರೋ ಗಂಜಿ ನನಗೆ ತುಂಬಾ ಇಷ್ಟ. ಬಲ್ತಿರೋದು ಇಷ್ಟ ಆಗಲ್ಲ, ಇದೇ ಥರ ಪೇಪರ್ ಗಂಜಿ ಥರ ಇರಬೇಕು. ಈಗ ನಾನು ತಿಂತಾ ಇದ್ದೀನಲ್ಲ ಸೇಮ್ ಗಂಜಿ, ಹಿಂಗಿದ್ರೇ ನನಗೆ ಎಳ್ನೀರು ತುಂಬಾ ಇಷ್ಟ. ಅದು ನೀರು ಚೆನ್ನಾಗಿರುತ್ತೆ, ಗಂಜಿನೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಕುಡಿಯೋದಕ್ಕೂ ನೀರು ಸ್ವೀಟಾಗಿರುತ್ತೆ. ನೀವು ಕುಡಿಯೋದಾದರೆ ಈ ಥರ ಎಳ್ನೀರನ್ನ ಕುಡೀರಿ. ಇನ್ನು ಇದು ನಮ್ಮ ಮನೆ ಹತ್ರ ಇರೋ ಹೊಂಗೆ ಮರ. ನೆನ್ನೆ ಮೊನ್ನೆ ಎಲ್ಲ ಬರೀ ಚಿಗುರಿತ್ತು ರೀ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಅಯ್ಯೋ ನನಗೆ ಅಂತೂ ತುಂಬ ಖುಷಿ ನೋಡೋದಕ್ಕೆ. ನಮ್ಮ ಮನೆಯವ್ರಿಗೆ ಮನೆಗಳ ಹತ್ರ ಮರ ಗಿಡಗಳನ್ನ ಏನಾದರೂ ಕಟ್ ಮಾಡಿ ಹಾಕ್ಬಿಟ್ರೆ ಮತ್ತೆ ಅದು ಎಲೆಗಳು ಉದುರುತ್ತೆ ಅಂದ್ಬಿಟ್ಟು, ಅಂದರೆ ಈ ಟೈಮಲ್ಲ, ಫುಲ್ಲು ಒಣಗೋ ಟೈಮ್ ಬರುತ್ತೆ ನೋಡಿ, ಆ ಟೈಮಲ್ಲಿ ಕಟ್ ಮಾಡಿಸ್ತಾರೆ. ಎಷ್ಟೋ ಟೈಮ್ ಮನೆಯಲ್ಲಿ ಜಗಳಗಳೇ ಆಗುತ್ತೆ ಇದಕ್ಕೋಸ್ಕರ. ಅವರಿಗೆ ಮರ ಗಿಡ ಕಡಿಬಾರ್ದು, ಅವ್ರಿಗೇನು ಗೊತ್ತಿರುತ್ತೆ. ಅಂದರೆ ನಮ್ಮ ಅತ್ತೆಗೆ ಎಲೆ ಎಲ್ಲ ಗುಡಿಸ್ಬೇಕಲ್ವ, ಅದು ಕಷ್ಟನೇ. ಮೆಟ್ಲು ಮೇಲೆಲ್ಲ ಬಿದ್ದಿರುತ್ತೆ, ಹಿಂಗೆ ಗುಡಿಸಿ ಹೋಗಿ 10 ನಿಮಿಷ ಆಗಿರಲ್ಲ, ಮತ್ತೆ ಎಲ್ಲ ಉದುರಿರುತ್ತೆ. ಸೊ ಕಟ್ ಮಾಡಿದಾಗ ಮನೆಯಲ್ಲಿ ಸ್ವಲ್ಪ ವಾರ ಆಗುತ್ತೆ. ಸರಿ ಒಳಗಡೆ ಬರೋಣ ಅಂತ ಬಂದೆ. ಒಳಗಡೆ ಬಂದರೆ ಇವನು ಎಲ್ಲೋ ಬಿದ್ದಿರೋ ಇಲಿನ ತಿಂದ್ಬಿಟ್ಟಿದ್ದಾನೆ ಅನಿಸುತ್ತೆ, ವಿಷ ಹಾಕಿರೋದು. ಸ್ವಲ್ಪ ಹುಷಾರಿಲ್ಲ ಅವನಿಗೆ. ಅವನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಮಾವ ಅಂತ ಇದ್ರು. ಏನು ಮಾಡಿದ್ರು ಗೊತ್ತಿಲ್ಲ ನನಗೆ. ಸೊ ಅಲ್ಲೇ ಇದ್ದ, ಒಂಚೂರು ನೋಡೋಣ, ಮಾತಾಡ್ಸೋಣ. ಇನ್ನು ನನ್ನ ವೀಡಿಯೋದಲ್ಲೂ ತೋರಿಸಿ ತುಂಬಾ ದಿನ ಆಗೋಗ್ಬಿಟ್ಟಿತ್ತಲ್ವ ಇವನ್ನ. ನಾನು ಎಲ್ಲಿ ವ್ಲಾಗು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಈ ನಡುವೆ ಸರಿಯಾಗಿ. ಇನ್ನು ಗಿಡಗಳ ಅವಸ್ಥೆ ನೋಡಿ ಹೆಂಗಾಗಿ ಹೋಗ್ಬಿಟ್ಟಿದೆ. ನಂದು ಸ್ನೇಕ್ ಪ್ಲ್ಯಾಂಟ್ ಹಿಂಗಾಗ್ಬಿಟ್ಟಿದೆ. ಅದರಲ್ಲಿ ಇದ್ದಿದ್ದು ಟೊಮೆಟೊ ಗಿಡ ನೋಡಿ ಇನ್ನೂ ಬದುಕಿದೆ. ಇದೊಂದು ಪಿಂಕ್ ಕಲರ್ದು ಹೂವು ಚೆನ್ನಾಗಿ ಬಿಡುತ್ತೆ. ನನಗೆ ಪಿಂಕ್ ಯಾವ್ದು ಕಂಡ್ರೂ ಅಟ್ರಾಕ್ಷನ್ ಬೇಗ ಆಗಿಬಿಡುತ್ತೆ ನನಗೆ. ಇನ್ನು ನನ್ನ ತಂಗಿದು ಸ್ವಲ್ಪ ಪಾಟ್ಗಳೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಇಲ್ಲಿರೋ ಪಾಟ್ಗೆ ಆದರೂ ನೀರು ಹಾಕ್ತಾಯಿದ್ದೀವಿ. ಫುಲ್ ಮೇಲ್ಗಡೆ ಇಟ್ಟಿರೋ ಪಾಟ್ಗೆ ನೀರೇ ಹಾಕಿಲ್ಲ, 1 ವಾರ ಆಗಿದೆ. ನನಗೆ ಇನ್ನೂ ಒಂದು 4-5 ದಿನ ಆಗುತ್ತೆ ಅದ್ರ ಮೇಲೆ ಹೋಗೋಕ್ಕೆ. RCC ಹಾಕಿದ್ಮೇಲೆ ಅದ್ರ ಮೇಲೆ ಹೋಗೋಕ್ಕಾಗೋದು. ಇವತ್ತು ಸಂಜೆ ಏನಾದರೂ ಮಾಡಿ ನಾನೇ ಸರ್ಕಸ್ ಮಾಡಿ ಮೇಲೆ ಹತ್ಬಿಟ್ಟು ನೀರು ಹಾಕಬೇಕು, ಇಲ್ಲಾಂದರೆ ಅವೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಷ್ಟೇ. ಸೊ ಇನ್ನು ಎಳ್ಳಿಕಾಯಿ ಗಿಡ ಒಣಗೋಗ್ತಾ ಇಲ್ಲ, ಅಂದರೆ ಸೀಸನ್ ಆಯ್ತಲ್ವ, ಎಳ್ಳಿಕಾಯಿ ಎಲ್ಲ ಉದುರುತ್ತಾ ಇದೆ. ಎಳ್ಳಿಕಾಯಿ ಅಂದರೆ ಇದು ಮೂಗೆಳ್ಳಿಕಾಯಿ ಅಂತಾರಲ್ಲ, ಅದು ಬರೀ ಹುಳಿಕಾಯಿ, ಉಪ್ಪಿನಕಾಯಿ ಹಾಕ್ಕೊಳ್ಳೋ ಎಳ್ಳಿಕಾಯಿ ಅಲ್ಲ. ಇನ್ನು ನೆಲ್ಲಿಕಾಯಿ ಚೆನ್ನಾಗೇ ಬಿಟ್ಟಿದೆ, ಎಲೆ ಇರೋದ್ರಿಂದ ನೆಲ್ಲಿಕಾಯಿಗಳು ಕಾಣಿಸ್ತಾ ಇಲ್ಲ. ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಆಚೆ ಕಡೆ ಇರೋದು, ಒಳಗಡೆ ನೋಡಿ ಅಲ್ಲಿ ಎಲೆ ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಸಂದು ಒಳಗಡೆ ಎಲ್ಲ ತುಂಬ ಬಿಟ್ಟಿದೆ. ನನಗೆ ಹೇಗೆ ಗೊತ್ತು ಅಂದರೆ ಅದು ಚಿಗುರಿತ್ತಲ್ವ, ಆವಾಗಲೇ ಈಚು ಬಿಟ್ಟಿತ್ತು. ಸೊ ಆವಾಗ ನೋಡಿದ್ದೆ ನಾನು, ಅದಕ್ಕೆ ಹೇಳ್ತೀನಿ. ಅದು ಒಳಗಡೆ ತುಂಬಾ ಇದೆ, ಅದು ಗ್ರೀನೇ ಅಲ್ವಾ. ಸೊ ಹಂಗಾಗಿ ಅಷ್ಟು ಕಾಣಿಸಲ್ಲ. ಇಲ್ಲೊಂದಿದೆ ನೋಡಿ ಪುಟಾಣಿದು, ಸರಿ ತೋರಿಸೋಣ ನಿಮಗೆ ಅಂತ ತೋರಿಸ್ತಾ ಇದ್ದೆ. ಬಟ್ ಇದು ತಿನ್ನೋಕ್ಕಾಗಲ್ಲ, ಹುಳಿನಪ್ಪ. ಕೆಲವ್ರು ತಿಂತಾರೆ, ಅದೇ ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ ಅಂತಾರಲ್ಲ, ಆ ರೀತಿ. ಇನ್ನು ಔಟ್ಸೈಡ್ ಬಿಲ್ಡಿಂಗು ನೋಡಿ ಹೊಡೆದಾಕಿ ಎಲ್ಲ ಹಾಳು ಮಾಡಿ ಇಕ್ಬಿಟ್ಟಿದ್ದಾರೆ. ನಮ್ಮ ಮನೆಯವ್ರು ಅದನ್ನೇ ಬೈತಾರೆ, ಚೆನ್ನಾಗಿದ್ದಿದ್ದು ಬಿಲ್ಡಿಂಗು ಹಾಳಾಯಿತು ಅದು ಇದು ಅಂತ. ಇನ್ನು ಇದೇ ನಮ್ಮ ದುಂಡ್ಮಲ್ಗೆ ಹೂ ಗಿಡ ಎಲ್ಲ ಕಟ್ ಮಾಡಿದ್ರು. ಸೊ ಚಿಗುರಿದೆ, ಸ್ವಲ್ಪನೇ ಹೂ ಬಿಟ್ಟಿದೆ. ಅದು ಜಾಸ್ತಿ
ಸರಿ ಟೈಮ್ ನೋಡ್ಕೊಂಡು ಕಟ್ ಮಾಡಿದ್ರೆ ಚೆನ್ನಾಗಿ ಚಿಗುರಿ ಚೆನ್ನಾಗಿ ಬಿಡುತ್ತೆ. ಇನ್ನು ಜಾಮೂನು ಈ ಲೆವೆಲ್ಗಾಗಿದೆ, ಚೆನ್ನಾಗಿ ಬಂದಿತ್ತು ಜಾಮೂನ್ಗಳು. ಜಾಮೂನ್ನ ಹೋಟೆಲಿಂದ ಬಂದು ಒಂದು 3 ಜಾಮೂನ್ನ ತಿಂದ್ಕೊಂಡೆ ನಾನು ಅಷ್ಟೇ. ನಮ್ಮ ಮನೆಯವ್ರಿಗೆ ವೆಯ್ಟಿಂಗು, ಅವ್ರಿಗೆ ಇಷ್ಟ, ಅವ್ರಿಗೋಸ್ಕರನೇ ಮಾಡಿರೋದಲ್ವ, ಸೊ ಅವ್ರಿಗೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಒಂದು ದಿನ ಆದಮೇಲೆ ತಿನ್ನಬೇಕು ಜಾಮೂನು, ಯಾಕಂದರೆ ಅದು ಪಾಕನ ಚೆನ್ನಾಗಿ ಎಳ್ಕೊಂಡಿರುತ್ತೆ ಅಲ್ವಾ, ಹಂಗಾಗಿ ಸೂಪರಾಗಿರುತ್ತೆ. ಒಂದಿನ ಆದಮೇಲೆ ಜಾಮೂನ್ನ ತಿಂದರೆ, ಎಲ್ಲರೂ ಅಷ್ಟೇ ಮಾಡಿದ ದಿನವೇ ತಿನ್ನೋದಕ್ಕಿಂತ ಅದ್ರ ನೆಕ್ಸ್ಟ್ ಡೇ ತಿಂದರೆ ಸೂಪರಾಗಿರುತ್ತೆ. ಇನ್ನು ನಮ್ಮ ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ ತೋರಿಸ್ತೀನಿ ಬನ್ನಿ. ಇನ್ನು ಇದು ಔಟ್ ಸೈಡು ಮೆಟ್ಲು ಒಂದು ಸ್ಟೆಪ್ ಹಾಕಿದರೆ ಇನ್ನೊಂದು ಸ್ಟೆಪ್ಪು ಈ ಥರ ಹಿಂಗೆ ನನ್ನ ಕಡೆಗೇ ಹಾಕಬೇಕು. ಕೆಳಗಡೆ ಮೆಟ್ಲು ಯಾವ ಥರ ಇದೆ ಅದೇ ಥರ. ಇನ್ನು ಇಲ್ಲೊಂದು ವಿಂಡೋಸ್ ಬರುತ್ತೆ. ಇನ್ನು ಇದು ಮೇನ್ ಡೋರ್ ಎಂಟ್ರೆನ್ಸು ಈ ಥರ ಇದೆ. ಇನ್ನು ಕಟ್ಟಬೇಕು. ನಾಳೆ ಫ್ರೈಡೇ RCC ಆಗ್ತಾರಂತೆ. ನಾಳೆ ಎಲ್ಲ ಬಂದು ರೆಡಿ ಮಾಡ್ಕೊಳ್ತಾರೆ. ಹೋಮ್ ಟೂರು ನಾನು ಮಾಡ್ತೀನಿ, ಇವಾಗ ಮಾಡಲ್ಲ, ಎಲ್ಲ ಕ್ಲಿಯರ್ ಆದಮೇಲೆ ಮಾಡ್ತೀನಿ. ಇನ್ನು ಇದು ಲಾಸ್ಟಿಗಿರೋದು ಪೂಜೆ ರೂಮು, ಬಾಕ್ಲು ಎಂಟ್ರೆನ್ಸ್ ಹತ್ರನೇ ಬರುತ್ತೆ ಪೂಜೆ ರೂಮು. ಇನ್ನು ಈ ಕಡೆ ಫುಲ್ ಇದು ಹಾಲ್ ಬರುತ್ತೆ. ಇನ್ನು ಇದು ಕಿಚನ್ನು ಈ ಗೋಡೆವರೆಗೂ ಬರುತ್ತೆ, ಈ ಗೋಡೆನ ಕಟ್ ಮಾಡಿ ಹಾಕ್ತಾರೆ. ಇನ್ನು ರೂಮ್ ಪಕ್ಕನೇ ಇದು ಬಂದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಅಂತ ಮಾಡಿಸಿದ್ದಾರೆ. ಇನ್ನು ಇದು ಅಟ್ಯಾಚ್ ಬಾತ್ರೂಮ್ ಮಾಡಿಸಿಲ್ಲ, ಸಪ್ರೇಟಾಗಿ ಮಾಡಿಸಿದ್ದೀವಿ. ಇನ್ನು ಇದು ನನ್ನ ಮಗಳದು ರೂಮು. ಈ ಥರ ಬಂದಿದೆ ಫೈನಲಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್. ನನ್ನ ಮಿಸ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್.